ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ನೇಮಕಾತಿ ಆಗಿರುವಂತ ಒಂದು ಅಧಿಸೂಚನೆಗಳನ್ನ ಯಾವ ರೀತಿಯಾಗಿ ನಾವು ನೋಡಿಕೊಂಡು ಇವತ್ತು SSLC, PUC, ITI ಮತ್ತೆ ಇನ್ನಿತರ ಡಿಗ್ರಿ ಮುಗಿಸಿರುವಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಯಾವ ಒಂದು ಹುದ್ದೆಗಳ ಇವತ್ತು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ, ನಾವು ಅವುಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತೆ ಎಲ್ಲಿ ಹೋಗಿ ನಾವು ಇವತ್ತು ನೇಮಕಾತಿಗಳ ಒಂದು ಮಾಹಿತಿಯನ್ನ ತಿಳ್ಕೋಬಹುದು ಮತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಅದಕ್ಕೆ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತ ವಿಡಿಯೋಸ್ ಅನ್ನ ನೋಡಿಕೊಂಡು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ. ಮೊದಲಿಗೆ ನಾವು ಇವತ್ತು ಕರ್ನಾಟಕದಲ್ಲಿ ಕರೆದಿರುವಂತಹ ನೇಮಕಾತಿಗಳ ಅಧಿಸೂಚನೆಯನ್ನ ನೋಡಬೇಕಾಗಿದೆ ಅಂದ್ರೆ ನಾನು ಸಂಪೂರ್ಣವಾಗಿ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೋತಾ ಇದ್ದೇನೆ. ಈ ವೆಬ್ಸೈಟ್ ಬಂದ್ಬಿಟ್ಟು ಫ್ರೀ ಜಾಬ್ ಅಲರ್ಟ್ ಅಂತ ನಾವು ನೋಡ್ತೀವಿ. ನೀವು ಆನ್ಲೈನ್ ಒಳಗೂ ಕೂಡ ಹೋಗಿ ಡೈರೆಕ್ಟ್ ಆಗಿ ಇಲ್ಲಿ ಫ್ರೀ ಜಾಬ್ ಅಲರ್ಟ್ ಅಂತ ಜಸ್ಟ್ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಸಾಕು. ಈ ರೀತಿಯಾಗಿ ವೆಬ್ಸೈಟ್ ಬರುತ್ತೆ. ಕರ್ನಾಟಕ ಲಿಸ್ಟೆಡ್ ಜಾಬ್ ನೋಟಿಫಿಕೇಶನ್ ಅಂತ ಬರುತ್ತೆ. ಫ್ರೀ ಜಾಬ್ ಅಲರ್ಟ್ ಅಂತೇಳಿ ಒಂದು ವೆಬ್ಸೈಟ್ ಗೆ ನೀವು ಡೈರೆಕ್ಟ್ ಆಗಿ ಹೋಗಬಹುದು. ಆ ಒಂದು ವೆಬ್ಸೈಟ್ ಗೆ ಹೋದಾಗ ಈ ರೀತಿಯಾಗಿರುವಂತಹ ಒಂದು ಪೇಜ್ ಕೂಡ ನಿಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಅಲ್ಲಿ ನೀವೇನ್ ಮಾಡ್ಕೋಬೇಕಪ್ಪ ಅಂದ್ರೆ ಈ ರೀತಿಯಾಗಿ ಓಪನ್ ಆದಾಗ ಅಂದ್ರೆ ಕರ್ನಾಟಕದ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಇಲ್ಲ ಸರ್, ನಾನು ಬೇರೆ ಬೇರೆ ಹುದ್ದೆಗಳನ್ನ ನೋಡ್ತಾ ಇದ್ದೀನಿ ಅಂದ್ರೆ ಇವತ್ತು ಆಲ್ ಇಂಡಿಯಾ ಗೌರ್ಮೆಂಟ್ ಜಾಬ್ ನೋಡಬಹುದು, ಸ್ಟೇಟ್ ಗೌರ್ಮೆಂಟ್ ಜಾಬ್ ನೋಡಬಹುದು, ಬ್ಯಾಂಕ್ ಜಾಬ್ ಗಳನ್ನು ಕೂಡ ನೀವು ಇಲ್ಲಿಂದಾನೆ ನೋಡ್ಕೋಬಹುದು. ಟೀಚಿಂಗ್ ಜಾಬ್ ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ನೋಡಬಹುದು. ಜೊತೆಗೆ ಇಂಜಿನಿಯರಿಂಗ್ ಜಾಬ್ ಬೇಕಾಗಿದೆ ಸರ್ ಅಂದ್ರೆ ಇಲ್ಲಿಂದ ಕೂಡ ನೀವು ನೋಡ್ಕೋಬಹುದು. ಅದಾದ ನಂತರ ರೈಲ್ವೆ ಜಾಬ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಕೂಡ ನೀವು ಸಂಪೂರ್ಣವಾಗಿ ನೋಡ್ಕೋಬಹುದು. ಜೊತೆಗೆ ಪೊಲೀಸ್ ಒಂದು ಡಿಫೆನ್ಸ್ ಜಾಬ್ ಬೇಕು ಅಂದ್ರೆ ಇಲ್ಲಿಂದ ನೋಡಬಹುದು. ಈ ರೀತಿಯಾಗಿ ನಿಮ್ಗೆ ಹಲವಾರು ವಿಧಾನಗಳು ಮತ್ತೆ ಹಲವಾರು ಒಂದು ಅಧಿಸೂಚನೆಗಳನ್ನ ಇಲ್ಲಿಂದ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾದ್ರೆ ನಾನು ಕರ್ನಾಟಕದಲ್ಲಿ ಕರೆದಿರುವಂತ ನೇಮಕಾತಿಯನ್ನ ನೋಡ್ಬೇಕಾಗಿತ್ತು ಅಂದ್ರೆ ಅಂತ ಇದ್ದಿರತ್ತೆ, ಕರ್ನಾಟಕ ಅಂತ ನಾವು ನೋಡ್ತೀವಿ. ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಸಮಗ್ರವಾಗಿ ಇಲ್ಲಿ ಕರೆದಿರುವಂತ ಒಂದು ನ್ಯೂ ಅಪ್ಡೇಟ್ ಕೂಡ ನಾವು ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಕೋಬಹುದು. ಈ ರೀತಿಯಾಗಿ ಬರ್ತಾ ಇರತ್ತೆ. ಓಕೆನಾ? ಅದಾದ ನಂತರ ಸರ್ ಇಷ್ಟು ಕೂಡ ನಾವು ನೋಡಬೇಕಾಗಿದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 1865 ಒಂದು ಅಪ್ರೆಂಟಿಸ್ ಹುದ್ದೆಗಳನ್ನು ಕೂಡ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಇಲ್ಲಿಂದಾನು ಕೂಡ ನೀವು ಸಂಪೂರ್ಣವಾಗಿ ನೋಡ್ಕೋಬಹುದು. ಜೊತೆಗೆ ಕೆಳಗಡೆ ಇನ್ನು ನೀವು ಜಾಸ್ತಿ ನೋಡಿದಾಗ ಇಲ್ಲಿ ಇನ್ನೊಂದೇನಾಗಿರುತ್ತೆ, ಜಿಲ್ಲಾವಾರು ಕೂಡ ಇದ್ದಿರುತ್ತೆ. ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ಬೆಳಗಾಂ ಜಿಲ್ಲೆ ಆಗಿರ್ಬೋದು. ಸರ್ ನಾವು ಜಿಲ್ಲಾವಾರು ನೋಡ್ಬೇಕಾಗಿತ್ತಂದ್ರೂ ಕೂಡ ನೀವು ಏನ್ ಮಾಡಬಹುದು, ಇಲ್ಲಿ ಜಿಲ್ಲೆಗಳ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡಾಗ ಆಯಾ ಜಿಲ್ಲೆಯಲ್ಲಿ ಕರೆದಿರುವಂತಹ ನೇಮಕಾತಿಗಳ ಒಂದು ಮಾಹಿತಿ ಕೂಡ ನೀವು ಜಿಲ್ಲಾವಾರು ಕೂಡ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಅದಾದ ನಂತರ ಇಲ್ಲಿಂದ ನೋಡಬಹುದು, ಇಲ್ಲಿ ಸಾಕಷ್ಟು ಒಂದು DRDO ದಲ್ಲಿ ಕರೆದಿರುವಂತಹ ನೇಮಕಾತಿ ಕೂಡ ನಾವು ನೋಡಬಹುದು. ಅದಾದ ನಂತರ ಇಲ್ಲಿ ಸಾಕಷ್ಟು ಕೆಳಗಡೆ ಜಾಬ್ ಅಪ್ಡೇಟ್ ಅಂತ ಕೂಡ ನೀವು ನೋಡ್ಕೊಂಡಾಗ 10ನೇ ತರಗತಿ ಪಾಸ್ ಆಗಿರುವಂತವರಿಗೆ 10,367 ಹುದ್ದೆಗಳಿದಾವೆ. 8ನೇ ತರಗತಿ ಪಾಸ್ ಆಗಿದ್ದವರಿಗೆ 210 ಹುದ್ದೆಗಳನ್ನ ನಾವು ಇಲ್ಲಿಂದ ನೋಡಬಹುದು. ಜಸ್ಟ್ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಗಳನ್ನು ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು. ಹಾಗಾದ್ರೆ ಕರ್ನಾಟಕದಲ್ಲಿ ಕರೆದಿರುವಂತಹ ನೇಮಕಾತಿಯನ್ನ ನೋಡಬೇಕಾಗಿತ್ತು ಅಂದ್ರೆ ಇಲ್ಲಿ ಪೋಸ್ಟ್ ಡೇಟ್ ಕೂಡ ನಾವು ನೋಡ್ತೀವಿ. ಯಾವ ಡೇಟಿಗೆ ಕರೆದಿರ್ತಾರೆ ಅನ್ನೋದು ಕೂಡ ನೋಡಬಹುದು. ಇಲ್ಲಿ ರಿಕ್ವೈರ್ಮೆಂಟ್ ಬೋರ್ಡ್ ಕೂಡ ಸಂಪೂರ್ಣವಾಗಿ ನೋಡ್ಬೇಕಾಗತ್ತೆ. ಇಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಒಂದು ಪೋಸ್ಟ್ ಇದೆ. ಇದು BTech ಮತ್ತೆ BA ಮುಗಿಸಿದವರಿಗೆ ಆಗಿರುತ್ತೆ. ಅಲ್ಲಿಂದ MBA ಮುಗಿಸಿದವರಿಗೆ, BSc BTech ಮತ್ತೆ ಈ ರೀತಿಯಾಗಿ ಮುಗಿಸಿದವರಿಗೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅದಾದ ನಂತರ ಒಂದು ಇಲ್ಲಿ ಸಾಕಷ್ಟು SSLC ಆಗಿರಬಹುದು. KE ದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ 37 ಹುದ್ದೆಗಳಾಗಿರುತ್ತೆ. ಇಲ್ಲಿಂದ KE ಅಂತ ಇದ್ದಿರತ್ತೆ. ಅಸಿಸ್ಟೆಂಟ್ 6 ಹುದ್ದೆಗಳು. 12ನೇ ತರಗತಿ ಪಾಸ್ ಆಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದು. 3/6/2026 ಕೊನೆಯ ದಿನಾಂಕ, ಲಾಸ್ಟ್ ಡೇಟ್ ಕೂಡ ಇಲ್ಲಿಂದ ಕೊಟ್ಟಿರ್ತಾರೆ. ಇಲ್ಲಿಂದ ಕೂಡ ನೀವು ನೋಡ್ಕೋಬಹುದು. ಜಸ್ಟ್ ನೀವು ಇಲ್ಲಿ 12ನೇ ತರಗತಿಯಲ್ಲಿ ಕರೆದಿರುವಂತಹ ನೋಡ್ಬೇಕಾಗಿದ್ದು ಸರ್ ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿ ನೋಡಬಹುದು ಸೀನಿಯರ್ ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಗಳಿದ್ದಾವೆ. ಇವುಗಳನ್ನು ಕೂಡ ನೋಡ್ಬೇಕಾಗಿತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ತೋರಿಸ್ತೇನೆ. ಇಲ್ಲಿ ಮೊದಲಿಗೆ ಇವೆಲ್ಲ ತರದ ಒಂದು 10ನೇ ತರಗತಿ ಹಿಡಿದು ಡಿಗ್ರಿ ಹಿಡಿದು ITI ಮುಗಿಸಿರುವಂತವರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಹುದ್ದೆಗಳ ನೇಮಕಾತಿ ಕೂಡ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಅಂತ ಇದ್ದಿರತ್ತೆ. 10ನೇ ತರಗತಿ BSc ಡಿಪ್ಲೊಮಾ ITI ಆದವರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಜೆಸ್ಕಾಂ ಅಲ್ಲಿ ಕೂಡ ಇವತ್ತು ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ 275 ಹುದ್ದೆಗಳನ್ನು ಕರೆದಿರ್ತಾರೆ. ಅದನ್ನು ಕೂಡ ನೋಡಬಹುದು.
ಜೊತೆಗೆ ಇಲ್ಲಿಂದ DRDO ಅಂತ ನಾವು ನೋಡ್ತೀವಿ, ಪೇಡ್ ಒಂದು ಇಂಟರ್ನ್ಶಿಪ್ ಅಂತ 8 ಹುದ್ದೆಗಳ ನೇಮಕಾತಿ ಇದ್ದಿರುತ್ತೆ. ಅದರ ಜೊತೆಗೆ ಇಲ್ಲಿಂದ ಸಾಕಷ್ಟು ಹುದ್ದೆಗಳನ್ನ ನಾವು ಏನ್ ಮಾಡ್ತೀವಿ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅರ್ಜಿ ಸಲ್ಲಿಸಲಿಕ್ಕೂ ಕೂಡ ನಾವು ಇಲ್ಲಿಂದಾನೆ ಸಲ್ಲಿಸಬಹುದು. IIT ಧಾರವಾಡದಲ್ಲಿ ಕೂಡ ನಾವು ನೋಡಬಹುದು, ಇಲ್ಲಿಂದನೂ ಕೂಡ 2 ಪೋಸ್ಟ್ ಗಳನ್ನ ಕರೆದಿರುವಂತದ್ದು. ಜೊತೆಗೆ NIT ಕರ್ನಾಟಕ ಒಂದು ಫ್ಯಾಕಲ್ಟಿ 84 ಫ್ಯಾಕಲ್ಟಿಯನ್ನ ಕರೆದಿರುವಂತದ್ದು. ಎನಿ ಮಾಸ್ಟರ್ ಡಿಗ್ರಿ ಅಥವಾ MPhil PhD ಮುಗಿಸಿದವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಗೊತ್ತಾಗ್ತದ? ಈ ರೀತಿಯಾಗಿ ಇಲ್ಲಿ 10ನೇ ತರಗತಿ ನೋಡಬಹುದು, ಮೈಸೂರು ಡಿಸ್ಟ್ರಿಕ್ಟ್ ಒಂದು ಕೋರ್ಟ್ ಅಲ್ಲಿ ಕರೆದಿರುವಂತಹ 10ನೇ ತರಗತಿ ಮತ್ತೆ 12ನೇ ತರಗತಿಯವರು ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಇದೇ ತಿಂಗಳ 31ನೇ ತಾರೀಕು ಕೊನೆಯ ದಿನಾಂಕ ಇದ್ದಿರತ್ತೆ. ನೀವು ಜಸ್ಟ್ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿರುವಂತಹ ಡೀಟೇಲ್ಸ್ ಅನ್ನ ನಿಮ್ಗೆ ಏನಾಗುತ್ತೆ ಇಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಕರೆದಿರುವಂತಹ ಒಂದು ಮಾಹಿತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಅನ್ನೋದು ಕೂಡ ನಾವು ನೋಡಬಹುದು. ಗೊತ್ತಾಗ್ತದ? ಕೆಳಗಡೆ ಬರ್ತಿದ್ದಾನೆ, ಅದರದ ಸಮಗ್ರವಾಗಿರುವಂತಹ ಮಾಹಿತಿಯನ್ನ ನಾವೇನ್ ಮಾಡಬಹುದು ಇಲ್ಲಿಂದ ನೋಡ್ಕೋಬಹುದು. ಗೊತ್ತಾಗದ? ವೆಬ್ಸೈಟ್ ಆಗಿರ್ಬೋದು ಎಲ್ಲವನ್ನು ಕೂಡ ಇಲ್ಲಿ ಸಮಗ್ರವಾಗಿ ಕೊಟ್ಟಿರ್ತಾರೆ. ನಿಮ್ಗೆ ಏನ್ ಬೇಕು ಎಲ್ಲವನ್ನು ಕೂಡ ತಿಳ್ಕೊಂಡು ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು. ಗೊತ್ತಾಗ್ತದ? ಇಲ್ಲಿ ನೋಡ್ಬೋದು ಸ್ಟೆನೋಗ್ರಾಫರ್ ಆಗಿರ್ಬೋದು, ಒಂದು ಪ್ರೋಸೆಸ್ ಸರ್ವರ್ ಆಗಿರ್ಬೋದು, ಪ್ಯೂನ್ ಆಗಿರ್ಬೋದು, ಕಾಪಿಸ್ಟ್ ಆಗಿರ್ಬೋದು, ಟೋಟಲ್ 93 ಹುದ್ದೆಗಳಾಗಿರುತ್ತೆ. ಓಕೆ, ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ಎಲ್ಲವನ್ನು ಕೂಡ ಡೀಟೇಲ್ಸ್ 12ನೇ ತರಗತಿ 10ನೇ ತರಗತಿ ಪಾಸ್ ಆದವರು ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ, ಸಂಪೂರ್ಣವಾಗಿ ನೋಡ್ಕೋಬಹುದು. ಕೆಳಗಡೆ ವಯಸ್ಸಿನ ಮಿತಿ ಕೂಡ ಕೊಟ್ಟಿರ್ತಾರೆ. ಅರ್ಜಿ ಸಲ್ಲಿಸುವಂತ ಒಂದು ಲಿಂಕ್ ಗಳು ಕೂಡ ಇದ್ದಿರುತ್ತೆ. ಇಲ್ಲಿಂದ ನೋಡಬಹುದು ಇಲ್ಲಿ ಎಲ್ಲ ತರಹದ ಒಂದು ಫೀಸ್ ಎಷ್ಟಾಗತ್ತೆ, ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಎಲ್ಲವನ್ನು ಕೂಡ ಇಲ್ಲಿ ಸಮಗ್ರವಾಗಿ ಕೊಟ್ಟಿರ್ತಾರೆ. ಎಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ಓದ್ಕೊಂಡು ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಸರ್ ಅಂದ್ರೆ ನೀವೇನ್ ಮಾಡಬಹುದು ಕೆಳಗಡೆ ಲಿಂಕ್ ಕೂಡ ಕೊಟ್ಟಿರ್ತಾರೆ. ಅಪ್ಲೈ ಆನ್ಲೈನ್ ಅಂತ ಇದ್ದಿರತ್ತೆ. ಒಂದು ಆಫೀಸ್ ನೋಟಿಫಿಕೇಶನ್ ನೋಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಬೇರೆ ಬೇರೆ ಎಲ್ಲಾ ಒಂದು ಹುದ್ದೆಗಳ ಒಂದು ನೋಟಿಫಿಕೇಶನ್ಗಳು ಕೂಡ ಬೇರೆ ಬೇರೆದಾಗಿರುತ್ತೆ, ನೋಡಬಹುದು. ಆಫೀಸ್ ವೆಬ್ಸೈಟ್ ಗೆ ಹೋಗ್ಬೇಕಾಗಿತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಒಂದು ಆಫೀಸಿಯಲಿ ವೆಬ್ಸೈಟಿಗೂ ಕೂಡ ಸಂಪೂರ್ಣವಾಗಿ ಹೋಗುತ್ತೆ. ಅಲ್ಲಿಂದನೂ ಕೂಡ ನೀವೇನ್ ಮಾಡಬಹುದು ಒಂದು ಜಿಲ್ಲಾ ಒಂದು ನ್ಯಾಯಾಲಯ ಮೈಸೂರು ಅಂತ ನಾವು ನೋಡ್ತೀವಿ. ಇಲ್ಲಿ ನೋಟಿಫಿಕೇಶನ್ ಮೇಲೆ ಒಂದು ಇಲ್ಲಿ ಕೆಳಗಡೆ ಕರೆದಿರುವಂತಹ ರಿಕ್ರೂಟ್ಮೆಂಟ್ ಅಂತ ಇದ್ದಿರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಕೂಡ ನೀವು ನೋಟಿಫಿಕೇಶನ್ ಡೈರೆಕ್ಟ್ ಆಗಿ ನೋಡಿಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಗೊತ್ತಾಗತ್ತಾ? ಅರ್ಜಿ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಇಲ್ಲಿ ಆಕ್ಟಿವಿಟೀಸ್ ಕೂಡ ನೀವು ಒಂದು ನೋಡ್ಕೋಬಹುದು. ಸಂಪೂರ್ಣವಾಗಿ ಬೇರೆ ಬೇರೆ ಹುದ್ದೆಗಳ ಮಾಹಿತಿ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಅನ್ನೋದು ಕೂಡ ನಾವು ನೋಡಬಹುದು. ಗೊತ್ತಾಗತ್ತಾ? ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಏನಾದ್ರು ಲಿಂಕ್ ಕೊಟ್ಟಿರ್ತಾರ ನೋಡೋಣ. ಇಲ್ಲಿ ಲಿಂಕ್ ಸಿಗ್ತಾ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ಬಿಟ್ಟು ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಮ್ಗೆ ಅಪ್ಲಿಕೇಶನ್ ಸಲ್ಲಿಸುವಂತ ಒಂದು ಲಿಂಕ್ ಕೂಡ ಒಂದು ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಆನ್ಲೈನ್ ರಿಕ್ವೈರ್ಮೆಂಟ್ ಒಳಗಡೆನೆ ನಾವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು. ಹೌ ಟು ಅಪ್ಲೈ ಅಂತೇಳಿ ಒಂದು ಡೆಮೋ ಕೂಡ ನೋಡ್ಕೋಬಹುದು. ಪೇಮೆಂಟ್ ಯಾವ ರೀತಿಯಾಗಿ ಮಾಡ್ಕೋಬಹುದು ಮತ್ತೆ ಅರ್ಜಿಯನ್ನ ಯಾವ ರೀತಿಯಾಗಿ ಸಲ್ಲಿಸಬಹುದು ಅಂತೇಳಿ ನಮ್ಗೆ ಆಲ್ರೆಡಿ ಒಂದು ಡೆಮೋ ಮಾಡಿ ಕೊಟ್ಟಿರ್ತಾರೆ ಅವರು. ಜಸ್ಟ್ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಮೊದಲಿಗೆ ಏನ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿಂದ ವಿಧಾನಗಳನ್ನ ಕೊಟ್ಟಿರ್ತಾರೆ, ನೋಡಬಹುದು. ಗೊತ್ತಾಗತ್ತಾ? ಇದನ್ನೇ ಸರಿಯಾಗಿ ನೋಡ್ಕೊಂಡು ನೀವು ಕೂಡ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಇಲ್ಲ ಸರ್ ನಾವೇ ಸಲ್ಲಿಸಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ನೀವು ನೋಟಿಫಿಕೇಶನ್ ಆಗಿರತ್ತೆ, ಎಲ್ಲವನ್ನು ಕೂಡ ಇಲ್ಲಿ ಬಹಳಷ್ಟು ಒಂದು ಲಿಂಕ್ ಗಳನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೋಡಬಹುದು ಕ್ಲಿಕ್ ಟು ಅಪ್ಲೈ ನ್ಯೂ ಅಂತ ಇದ್ದಿರತ್ತೆ, ಇದರ ಮೇಲೆ ಕ್ಲಿಕ್ ಮಾಡಬಹುದು. ಯಾವ ಹುದ್ದೆಗೆ ನೀವು ಅರ್ಜಿಯನ್ನ ಸಲ್ಲಿಸ್ತೀರೋ ಆ ಹುದ್ದೆ ಒಂದು ಅಪ್ಲೈ ಅಂತ ಇದ್ದಿರತ್ತೆ, ಅದರ ಮೇಲೆ ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಓಕೆನಾ? ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ, ಸ್ಟೆನೋಗ್ರಾಫರ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು ಕ್ಲಿಕ್ ಅಪ್ಲೈ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಾಕು. ಸಂಪೂರ್ಣವಾಗಿ ನಮ್ಗೇನಾಗತ್ತೆ ಅರ್ಜಿ ಸಲ್ಲಿಸುವಂತ ಒಂದು ಪೇಜ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇಲ್ಲಿ ಹೇಳ್ಕೊಡ್ತಾರ ಅವರು ಫೋಟೋ ಎಷ್ಟು ಸೈಜ್ ಒಳಗಿರಬೇಕು, ಸಿಗ್ನೇಚರ್ ಎಷ್ಟು ಸೈಜ್ ಒಳಗೆ ಮತ್ತೆ ಸೆಂಟಿಮೀಟರ್ ಒಳಗೆ ಇರಬೇಕು ಅನ್ನೋದು ಕೂಡ ಹೇಳಿರ್ತಾರೆ. ಇದನ್ನ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತಯಾರು ಮಾಡಿ ಇಟ್ಕೊಂಡು ಕೂಡ ಏನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು. ಗೊತ್ತಾಗದ? ಫೋಟೋ ಮತ್ತೆ ಸಿಗ್ನೇಚರ್ ಅನ್ನ ನೀವು ಕ್ರಾಪ್ ಮಾಡಿಕೊಂಡು ಅದರದೇ ಆದಂತ ಒಂದು ಸೈಜ್ ಒಳಗೆ ನೀವು ಇಟ್ಕೊಂಡು ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಗೊತ್ತಾಗದೆ? ಮತ್ತೆ ಏಜ್ ಲಿಮಿಟ್ ಕೂಡ ಕೊಟ್ಟಿರ್ತಾರೆ, ಅದೆಲ್ಲ ಸಮಾಧಾನದಿಂದ ಸಂಪೂರ್ಣವಾಗಿ ಓದ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು. ಅರ್ಜಿ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಜಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಾಕು. ಸಂಪೂರ್ಣವಾಗಿ ಕೆಳಗಡೆ ಈ ಒಂದು ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಅಪ್ಲೈ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಕೇಳುವಂತ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನೀವೇನ್ ಮಾಡಬಹುದು ಭರ್ತಿಯನ್ನ ಮಾಡ್ಕೊಂಡ್ರೆ ನೀವು ಇವತ್ತು ಮೈಸೂರು ಕೋರ್ಟ್ ಅಲ್ಲಿ ಕರೆದಿರುವಂತಹ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಈ ರೀತಿಯಾಗಿ ಹಲವಾರು ಹುದ್ದೆಗಳ ಮಾಹಿತಿಯನ್ನ ನಾವೇನ್ ಮಾಡ್ತೀವಿ ಆಗ್ಲೇ ಹೇಳಿದ್ದೆ ನಿಮ್ಗೆ. ಅಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡಬಹುದು ಫ್ರೀ ಜಾಬ್ ಅಲರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತಹ ಹುದ್ದೆಗಳ ಒಂದು ಮಾಹಿತಿಯನ್ನ ತಿಳಿದುಕೊಂಡು ಯಾವ ಹುದ್ದೆ ನಿಮ್ಮ ಶಿಕ್ಷಣಕ್ಕೆ ಅರ್ಹತೆ ಆಗಿರತ್ತೆ ಆ ಒಂದು ಹುದ್ದೆಗೆ ನೀವು ಅರ್ಜಿಯನ್ನ ಸಲ್ಲಿಸಿ ಹಣೆ ಬರದಲ್ಲಿತ್ತು ಅಂದ್ರೆ
ಜಾಬ್ ಕೂಡ ನೀವು ಸಂಪೂರ್ಣವಾಗಿ ಪಡಿಬಹುದು ವೀಕ್ಷಕರೇ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಇವತ್ತು ಸರ್ಕಾರದ ಒಂದು ನೋಟಿಫಿಕೇಶನ್ ಗಳನ್ನ ನೋಡ್ಬೇಕಾಗಿತ್ತು ಸರ್, ಮತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತ ವಿಧಾನಗಳನ್ನ ಪಡಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತೇಳಿ ಒಬ್ಬ ವಿದ್ಯಾರ್ಥಿಯ ಅರ್ಜಿಯನ್ನ ಸಲ್ಲಿಸಿ ನಿಮಗೆ ಸಂಪೂರ್ಣವಾಗಿ ತೋರಿಸಿಕೊಳ್ಳಲಿಕ್ಕೆ ಬರ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.